ಆಂಕರ್ ಅನುಶ್ರೀ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡೋದ್ರ ಮೂಲಕ ಒಂದು ರೋಷನ್ ಅವರಿಗೆ ಹಾಗೆ ಅವರ ತಂದೆ ತಾಯಿ ಅಂದರೆ ಅತ್ತೆ ಮಾವಂದಿರಿಗೆ ಒಂದು ಖುಷಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಹೆಣ್ಣು ಮಗುವಿನ ಜನ್ಮವನ್ನು ನೀಡೋದ್ರ ಮೂಲಕ ಒಂದು ಒಳ್ಳೆಯ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಸೊ ನಮ್ಮ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ರೋಷನ್ ಕೂಡ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಂಡು ಬರೋಣ ಬನ್ನಿ. ಸೊ ಇಬ್ರು ಪ್ರೀತಿಯಿಂದ ಖುಷಿಯಿಂದ ಇರೋ ವಿಡಿಯೋ ಕೂಡ ಈ ಒಂದು ವಿಡಿಯೋದ ಕೊನೆಯಲ್ಲಿ ಇದೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಲ್ಲವೂ ಕೂಡ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಕೆಲವೊಂದಿಷ್ಟು ದಿನಗಳ ಹಿಂದೆ ಹಲವಾರು ಒಂದು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಾಗಿರ್ಬೋದು, ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಾಗಿರ್ಬೋದು, ಆಂಕರ್ ಅನುಶ್ರೀ ಹಾಗೆ ಪತಿ ರೋಷನ್ ಇವರಿಬ್ಬರೇ ಒಂದು ಖುಷಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡ್ತಾ ಇದ್ವು. ಆಂಕರ್ ಅನುಶ್ರೀ ಅವರು ಒಂದು ಗರ್ಭಿಣಿಯಾಗಿದ್ದಾರೆ. ಸೊ ಅವ್ರ ಹೊಟ್ಟೆಯಲ್ಲಿ ಮಗು ಇದೆ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹಲವಾರು ಒಂದು ವಿಡಿಯೋಗಳನ್ನು ನಾನು ನೋಡಿದ್ದೆ. ಸೊ ಇದ್ರ ಬಗ್ಗೆ ನಾನು ಕ್ಲಿಯಾರಿಟಿಯನ್ನು ಸರ್ಚ್ ಮಾಡ್ತಾ ಹೋದೆ. ಸೊ ಇದ್ರ ಬಗ್ಗೆ ನನಗೆ ತಿಳಿದು ಬಂದಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನು ನಾನು ಕೂಡ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಹೌದು ಸ್ನೇಹಿತರೆ, ಒಂದು ಹೆಣ್ಣು ಮಗುವಿಗೆ ಆಂಕರ್ ಅನುಶ್ರೀ ಅವರು ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಕೆಲವೊಂದಿಷ್ಟು ಪೋಸ್ಟ್ಗಳಲ್ಲಾಗಿರ್ಬೋದು, ಕೆಲವೊಂದಿಷ್ಟು ವಿಡಿಯೋಸ್ಗಳಲ್ಲಾಗಿರ್ಬೋದು, ಕೆಲವೊಂದಿಷ್ಟು ಯೂಟ್ಯೂಬ್ಗಳಲ್ಲಾಗಿರ್ಬೋದು ನೋಡಿದೆ. ಸೊ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಹೋದಾಗ ನನಗೆ ಅರ್ಥ ಆಗಿದ್ದೇನಪ್ಪ ಅಂತಂದರೆ, ಆಂಕರ್ ಅನುಶ್ರೀ ಹಾಗೆ ಪತಿ ರೋಷನ್ ಇಬ್ಬರು ಕೂಡ ಒಂದು ಒಳ್ಳೆಯ ಬಾಂಡಿಂಗ್ನಲ್ಲಿದ್ದರು. ಸೊ ಮದುವೆಗೆ ಮುಂಚೆ ಕೂಡ ತುಂಬ 2 ವರ್ಷಗಳ ಕಾಲ ಕೂಡ ಒಂದು ಡೇಟಿಂಗ್ನಲ್ಲಿದ್ದರು ಅಂತಕ್ಕಂಥದ್ದು ನಮಗೆಲ್ಲ ತಿಳಿದು ಬಂದಿದೆ. ಯಾಕಪ್ಪ ಅಂತಂದರೆ ಇವ್ರದ್ದು ಒಂದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಇವರು ಈಗೀಗ ಅಷ್ಟೇ ಒಂದು ಜೊತೆಯಾಗಿದ್ದವರಲ್ಲ. ಸೊ ಮೊದಲಿಂದ ಕೂಡ ಇವರಿಬ್ರು ಜೊತೆಯಾಗೇ ಇದ್ದಾರೆ. ಇಬ್ರು 2 ವರ್ಷಗಳ ಕಾಲ ಸತತ ಪ್ರೀತಿಯನ್ನ ಮಾಡಿದ್ದಾರೆ. ಸೊ ಯಾಕಪ್ಪ ಅಂತಂದ್ರೆ ಒಂದು ಫ್ರೆಂಡ್ಶಿಪ್ ಆಗಿದ್ದ ಇವರ ಒಂದು ಫ್ರೆಂಡ್ಶಿಪ್ ಟು ಲವ್ ಆಗಿ ಕನ್ವರ್ಟ್ ಆಗಿದೆ. ಯಾಕಪ್ಪ ಅಂತಂದರೆ ಒಂದು ಫ್ರೆಂಡ್ಸ್ ಅಂತಕ್ಕಂಥದ್ದು ಒಂದು ಒಳ್ಳೆಯ ವಿಚಾರ. ಸೊ ಖಂಡಿತವಾಗ್ಲೂ ಇಬ್ಬರು ಕೂಡ ಏನು ಮಾಡ್ತಾರೆ ಅಪ್ಪ ಅಂತಂದರೆ ಕೆಲವೊಂದಿಷ್ಟು ಡೇಟ್ಗಳನ್ನು ಮಾಡ್ತಾರೆ. ಸೊ ಇಬ್ಬರು ಮೀಟ್ಗಳನ್ನು ಆಗ್ತಾ ಬರ್ತಾರೆ. ಸೊ ಇವರಿಬ್ಬರ ನಡುವಿನ ಬಾಂಡಿಂಗ್ ಯಾವ ರೀತಿ ಆಗುತ್ತೆ ಅಪ್ಪ ಅಂತಂದರೆ ಒಂದು ಒಳ್ಳೆಯ ಬಾಂಡಿಂಗ್ ಬಿಲ್ಡ್ ಆಗುತ್ತೆ. ನಾನು ಇವರನ್ನು ಮದುವೆ ಆಗ್ಬೋದು, ನನಗೆ ಖಂಡಿತವಾಗ್ಲೂ ಮುಂದಿನ ಉತ್ತಮ ಜೀವನವನ್ನು ಇವರು ಕಟ್ಕೊಡ್ತಾರೆ ಅಂತಕ್ಕಂಥ ಭರವಸೆ ಕೂಡ ಇಲ್ಲಿ ಆಂಕರ್ ಅನುಶ್ರೀ ಅವರಿಗೆ ಬಂದಿದೆ ಅಂತಕ್ಕಂಥದ್ದನ್ನು ಸ್ವತಃ ತಾವೇ ಹೇಳ್ಕೊಂಡಿದ್ದಾರೆ. ಇನ್ನು ನಾವಿಬ್ಬರು ತುಂಬಾ ದಿನಗಳಿಂದ ಒಂದು ಜೊತೆಗಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ನನಗೆ ಪತಿ ರೋಷನ್ ರವರು ಒಂದು ನನಗೆ ಸಿಕ್ಕಂತ ಒಂದು ವರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಒಂದು ಆಂಕರ್ ಅನುಶ್ರೀ ಅವರು ಹೇಳ್ತಾರೆ. ನಾನು ಇಷ್ಟು ದಿನ ಕಾಯ್ದದ್ದಕ್ಕೂ ಸ್ವಾರ್ಥಕವಾಯಿತು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಆಂಕರ್ ಅನುಶ್ರೀ ಅವರು ಹೇಳ್ತಾರೆ. ಆ ಥರ ಪತಿ ಸಿಗಬೇಕಾದ್ರೆ ನಾನು ತುಂಬಾ ಪುಣ್ಯ ಮಾಡಿದ್ದೇನೆ. ಯಾರಿಗೂ ಕೂಡ ಆ ಥರ ಪತಿ ಸಿಗೋದಿಲ್ಲ. ನನಗೆ ಸಿಕ್ಕಿದ್ದಾರೆ ಅಂದರೆ ನಾನು ತುಂಬಾ ಒಂದು ಲಕ್ಕಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಒಂದು ಆಂಕರ್ ಅನುಶ್ರೀ ಅವರು ಹೇಳಿದ್ದಾರೆ. ಇವರು ತುಂಬಾನೇ ಟ್ರಿಪ್ಗಳನ್ನು ಮಾಡಿದ್ರು. ಸೊ ಮದುವೆ ಆದಮೇಲೆ ಕೆಲವೊಂದಿಷ್ಟು ಹನಿಮೂನ್ಗಳನ್ನ ಮಾಡಿದ್ರು. ಇನ್ನು ಯಾವ ರೀತಿಯಾಗಿ ಇವರ ಬಾಂಡಿಂಗ್ ಬಿಲ್ಡ್ ಆಗಿದೆ ಅಂತ ಅಂದರೆ ಇವರಿಬ್ರು ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದ್ದನ್ನ ನಾವು ಮತ್ತೊಮ್ಮೆ ನೆನಪಿಸಿಕೊಳ್ಬಹುದು. ಇನ್ನು ಮದುವೆ ವಿಚಾರ ಆಯಿತು. ಇನ್ನು ಖುಷಿ ಸುದ್ದಿ ಏನಾಗಿದೆಯಪ್ಪ ಅಂತಂದರೆ ಖಂಡಿತವಾಗ್ಲೂ ಸ್ನೇಹಿತರೆ ಇದೊಂದು ಅಚ್ಚರಿಯ ಸುದ್ದಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಒಂದು ಗರ್ಭಿಣಿಯಾಗಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕೆಲವೊಂದಿಷ್ಟು ಚರ್ಚೆಗಳು ಆಗ್ತಾ ಇವೆ. ಸೊ ಕೆಲವೊಂದಿಷ್ಟು ಜನ ಏನು ಚರ್ಚೆ ಮಾಡ್ತಿದ್ದಾರೆ ಅಪ್ಪ ಅಂತಂದರೆ, ಇಲ್ಲ ಆಂಕರ್ ಅನುಶ್ರೀ ಯಾವುದೇ ರೀತಿ ಆಗಿಲ್ಲ, ಗರ್ಭಿಣಿ ಆಗಿಲ್ಲ. ಸೊ ಯಾವುದೇ ರೀತಿ ಖುಷಿ ಸುದ್ದಿಯನ್ನು ಕೊಟ್ಟಿಲ್ಲ, ಎಲ್ಲೂ ಕೂಡ ತಾವು ಒಂದು ಈ ರೀತಿಯಾದ ಮಾತನ್ನು ಹೇಳ್ಕೊಂಡಿಲ್ಲ ಅಂತಕ್ಕಂಥದ್ದನ್ನ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಯಾವ ರೀತಿಯಾಗಿ ಹೇಳ್ತಿದ್ದಾರೆಪ್ಪ ಅಂತಂದ್ರೆ, ಇಲ್ಲ ಆಂಕರ್ ಅನುಶ್ರೀ ಅವರು ಗರ್ಭಿಣಿಯಾಗಿದ್ದಾರೆ. ಸೊ ಎಲ್ಲೂ ಕೂಡ ಈ ಒಂದು ವಿಷಯವನ್ನ ವೈರಲ್ ಮಾಡಿಲ್ಲ. ಸೊ ಇಬ್ರು ಕೂಡ ಒಂದು ಪ್ರೈವೇಟ್ ನಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇವರಿಬ್ಬರು ಖಂಡಿತವಾಗ್ಲೂ ಒಂದು ಒಳ್ಳೆಯ ಖುಷಿ ಸುದ್ದಿಯನ್ನು ಆದಷ್ಟು ಬೇಗ ಕೊಡ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳು ಹೇಳ್ತಿವೆ. ಇನ್ನು ರಿಯಾಲಿಟಿ ನೋಡೋದಾದ್ರೆ ಖಂಡಿತವಾಗ್ಲೂ ಆಂಕರ್ ಅನುಶ್ರೀ ಅವರು ಯಾವುದೇ ರೀತಿಯ ಗರ್ಭಿಣಿಯಾಗಿಲ್ಲ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿದೆ. ಯಾವುದೇ ರೀತಿಯ ಗುಡ್ ನ್ಯೂಸ್ ಅನ್ನ ಒಂದು ಕೊಟ್ಟಿಲ್ಲ ಇನ್ನೂವರೆಗೂ ಆಂಕರ್ ಅನುಶ್ರೀ ಅವರು ನಮಗೆ ತಿಳಿದು ಬಂದಿದೆ. ಸೊ ಈ ವಿಚಾರದ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.